Welcome back, students. Today we are diving into the most important multiple choice questions for your second PUC English chapter, A Sunny Morning. In this video, part 1, where we will test your memory with 15 essential questions covering the first half of the play. Make sure to keep track of your score. Stay tuned after this set because we will cover the remaining deep dive questions in part 2 to ensure you are 100% exam ready. ಈಗ part 1 MCQs na ನೋಡೋಣ. Now the first question. The action in A Sunny Morning takes place in a retired corner of a park in, the correct answer is option A, Madrid. Now moving to our second question. Match the following with reference to the play A Sunny Morning and choose the correct option. Here, under column A, we have the Silver Maiden, the Gallant Young Man, the Old Man's Servant, and under column B, we have Gonzalo, Laura, and Juanito. ಇವಾಗ ನೋಡೋಣ. ದ ಸಿಲ್ವರ್ ಮೇಡನ್ ಅಂತಂದರೆ ಇಲ್ಲೇನು ಲಾರಾ. ಸೊ ಎಗೆ 2 ಇರಬೇಕು ಅಲ್ವಾ, ಇಲ್ಲಿ ಎಗೆ 1 ಇದೆ. ಸೊ ಇದಾಗೋದಿಲ್ಲ. ಇದು ಎಗೆ 2 ಇದೆ, ಇದಾಗಬಹುದು. ಸಿಗೆ ಕೂಡ ಇಲ್ಲಿ ಸಿ ಆಪ್ಷನ್ ಸಿ ನಲ್ಲಿ ಕೂಡ ಎಗೆ 2 ಇದೆ, ಇದು ಆಗ್ಬೋದು. ಸೊ ದಿಸ್ ಈಸ್ ಆಲ್ಸೋ ರೂಲ್ಡ್ ಔಟ್. ಇದೆರಡರಲ್ಲಿ ಯಾವ್ದು ಸರಿ ನೋಡೋಣ. ಬಿ ನಲ್ಲಿ ದ ಗ್ಯಾಲೆಂಟ್ ಯಂಗ್ ಮ್ಯಾನ್ ಅಂತಿದೆ. ಗ್ಯಾಲೆಂಟ್ ಯಂಗ್ ಮ್ಯಾನ್ ಯಾರು ಇಲ್ಲಿ? ಗಾನ್ಸಾಲೋ. ಸೊ B1 ಎಲ್ಲಿದೆ? B1 ಇಲ್ಲಿದೆ. ಸೊ ದ ಕರೆಕ್ಟ್ ಆನ್ಸರ್ ಮಕ್ಕಳೇ ಈಸ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈಗ ಮೂರನೇ ಪ್ರಶ್ನೆ ನೋಡೋಣ. ಡಾನಾ ಲಾರಾ ಬ್ರಿಂಗ್ಸ್ ಬ್ರೆಡ್ ಕ್ರಾಮ್ಸ್ ಟು ದ ಪಾರ್ಕ್ ರೆಗ್ಯುಲರ್ಲಿ ಫಾರ್, ಯಾರಿಗೆ ತರ್ತಾಳೆ ಅವಳು ಬ್ರೆಡ್ ಕ್ರಾಮ್ಸ್ನ? ಶಿ ಬ್ರಿಂಗ್ಸ್ ಇಟ್ ಫಾರ್ ದ ಬರ್ಡ್ಸ್. ಸೊ ಬರ್ಡ್ಸ್ ಅನ್ನೋದು ಆಪ್ಷನ್ ಸಿ ಕರೆಕ್ಟ್ ಉತ್ತರ. ಮುಂದೆ ನಾಲ್ಕನೇ ಪ್ರಶ್ನೆ ನೋಡೋಣ. ದ ವರ್ಡ್ಸ್ ಸ್ಪ್ರೈಸ್ಡ್, ಗ್ಲಟನ್ಸ್, ಲೀಸ್ಟ್ ಟಿಮಿಡ್ ಆ್ಯಂಡ್ ಫಿಲಾಸಫರ್ ಆರ್ ಯೂಸ್ಡ್ ಇನ್ ದ ಪ್ಲೇ ಅ ಸನ್ನಿ ಮಾರ್ನಿಂಗ್ ಟು ಡಿಸ್ಕ್ರೈಬ್ ದ, ಈ ಪದಗಳನ್ನೆಲ್ಲ ಯಾರನ್ನ ಡಿಸ್ಕ್ರೈಬ್ ಮಾಡೋಕ್ಕೆ ಉಪಯೋಗಿಸ್ತಾರೆ ಅಂತಂದರೆ, ದೇ ಆರ್ ಯೂಸ್ ಟು ಡಿಸ್ಕ್ರೈಬ್ ಪೊಯೆಟ್ಸ್ ಅಲ್ಲ, ಸರ್ವೆಂಟ್ಸ್ ಅಲ್ಲ, ಪ್ರೀಸ್ಟ್ಸ್ ಅಲ್ಲ, ದೇ ಆರ್ ಯೂಸ್ ಟು ಡಿಸ್ಕ್ರೈಬ್ ಪಿಜನ್ಸ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸ್ಪ್ರೈಸ್ಡ್ ಅಂತಂದರೆ ಏನು ಅಂತ ಇಲ್ಲಿ ಮೀನಿಂಗ್ ಕೊಟ್ಟಿದ್ದೀನಿ, ನೀವು ನೋಡಬಹುದು. ನೆಕ್ಸ್ಟ್ ಒನ್, ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಇಸ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಪ್ಲೇ ಅ ಸನಿ ಮಾರ್ನಿಂಗ್. ಈ ಥರ ಪ್ರಶ್ನೆ ಬಂದಾಗ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆ ಅಂತಂದರೆ ಇಲ್ಲಿ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ, ಆಯಿತಾ. ನಾವು ಯಾವುದು ತಪ್ಪೋ ಅದನ್ನು ಕಂಡುಹಿಡಿಬೇಕು. ಇಲ್ಲಿ ಈ ಪ್ಲೇನಲ್ಲಿ ಬರೋ ಸನ್ನಿವೇಶಗಳಲ್ಲಿ ಇದು ಯಾವುದು ಇರೋದಿಲ್ಲ, ಯಾವುದು ತಪ್ಪು ಅಂತ ನೋಡಿ ಗುರುತಿಸ್ಬೇಕಾಗತ್ತೆ, ಆಯಿತಾ. ಫಸ್ಟ್ ಒನ್ ಇಸ್, ಡಾನಾ ಲಾರಾ ಗೆಟ್ಸ್ ಹರ್ ಯೂಶುವಲ್ ಬೆಂಚ್ ಟು ಸಿಟ್ ಇನ್ ದ ಪಾರ್ಕ್. ಈಸ್ ಇಟ್ ಕರೆಕ್ಟ್? ಎಸ್, ಶಿ ಡಸ್ ಗೆಟ್ ಹರ್ ಬೆಂಚ್ ಟು ಸಿಟ್ ಇನ್ ದ ಪಾರ್ಕ್. ಸೊ ಅವಳಿಗೆ ಅವಳದೇ ಬೆಂಚ್ ಸಿಗುತ್ತೆ, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇದು ಇನ್ಕರೆಕ್ಟ್ ಅಲ್ಲ. ಡಾನ್ ಗಾನ್ಸಲೋ ಡಸ್ ನಾಟ್ ಗೆಟ್ ಇಸ್ ರೆಗ್ಯುಲರ್ ಬೆಂಚ್ ಇನ್ ದ ಪಾರ್ಕ್, ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. ಅವನಿಗೆ ಅವನ ಬೆಂಚು ಸಿಗೋದಿಲ್ಲ. ನೆಕ್ಸ್ಟ್, ಡಾನ್ ಗಾನ್ಸಲೋಸ್ ರೆಗ್ಯುಲರ್ ಬೆಂಚ್ ಇಸ್ ಆಕ್ಯುಪೈಡ್ ಬೈ 3 ಪ್ರೀಸ್, ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್. ಯಾಕಂದರೆ ಅವನ ಬೆಂಚನ್ನು 3 ಜನ ಪ್ರೀಸ್ ಆಕ್ಯುಪೈ ಮಾಡಿದ್ದಾರೆ. ನೆಕ್ಸ್ಟ್, ಪೆಟ್ರಾ ಅಂಡ್ ಜಾನಿಟೋ ಆಕ್ಯುಪೈ ಡಾನಾ ಲಾರಾಸ್ ರೆಗ್ಯುಲರ್ ಬೆಂಚ್. ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್, ದಿಸ್ ಇಸ್ ಇನ್ಕರೆಕ್ಟ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಟು ಕ್ವೆಶ್ಚನ್ ನಂಬರ್ 5. ನೆಕ್ಸ್ಟ್ ಒನ್, ಇದು ಯಾವ ಥರ ಪ್ರಶ್ನೆ ಅಂತಂದರೆ, ಯು ಹ್ಯಾವ್ ಟು ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆ್ಯಸ್ ದಿ ಟೇಕ್ ಪ್ಲೇಸ್ ಇನ್ ಅ ಸನ್ನಿ ಮಾರ್ನಿಂಗ್. ಈ ಥರ ಪ್ರಶ್ನೆಗೆ ನಿಮಗೆ ಉತ್ತರ ಮಾಡೋದಕ್ಕೆ ನೀವು ಪಾಠನ ಚೆನ್ನಾಗಿ ಓದಿ ಯಾವ ಸೀಕ್ವೆನ್ಸ್ ಯಾವಾಗ ಬರುತ್ತೆ ಅಂತ ನಿಮಗೆ ಅರ್ಥ ಆಗಿರಬೇಕು. ಆವಾಗಲೇ ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸಾಧ್ಯ. ಇಲ್ಲಿ ಮಕ್ಕಳು ಮಾರ್ಕ್ಸ್ ಕಳ್ಕೊಳ್ತಾರೆ, ಯಾಕಂದರೆ ಅವ್ರ ಪಾಠ ಸರಿಗೆ ಓದಿರೋದಿಲ್ಲ. ಸೊ ನೀವು ಆ ತಪ್ಪನ್ನ ಮಾಡಬೇಡಿ. ನಮ್ಮ ವಿಡಿಯೋಸ್ನ ನೋಡಿ, ಅಲ್ಲಿ ಎಲ್ಲ ಸಮ್ಮರಿ ಕೂಡ ಇದೆ, ಅದರಿಂದ ನಿಮಗೆ ಗೊತ್ತಾಗುತ್ತೆ ಯಾವ ಸೀಕ್ವೆನ್ಸ್ ಎಲ್ಲಿ ಬರುತ್ತೆ ಅಂತ. ಈ ಥರ ಪ್ರಶ್ನೆಗಳನ್ನ ನೀವು ಸುಲಭವಾಗಿ ಆರಾಮಾಗಿ ಉತ್ತರಿಸಬಹುದು. ನೋಡೋಣ, ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ, ಇಲ್ಲಿ ಫಸ್ಟ್ ಸೀಕ್ವೆನ್ಸ್ ಡಾನಾ ಲಾರಾ ಅರೈವ್ಸ್, ಅಂದರೆ ಡಾನಾ ಲಾರಾ ಪಾರ್ಕ್ಗೆ ಬರ್ತಾಳೆ. ಸೆಕೆಂಡ್ ಇನ್ಸಿಡೆಂಟ್, ಡಾನ್ ಗಾನ್ಸಲೋ ಸ್ಕೇರ್ಸ್ ಅವೇ ದ ಬರ್ಡ್ಸ್, ಡಾನ್ ಗಾನ್ಸಲೋ ಹಕ್ಕಿಗಳನ್ನೆಲ್ಲ ಹೆದರಿಸ್ಬಿಡ್ತಾನೆ. ಥರ್ಡ್ ಒನ್ ಇಸ್ ಪಿಂಚ್ ಆಫ್ ಸ್ನಫ್ ಮೇಕ್ಸ್ ಪೀಸ್, ಒಂದು ಚಿಟಿಕೆ ನಶೆಯಿಂದ ಅವರಿಬ್ಬರ ನಡುವೆ ಶಾಂತಿ ಬರುತ್ತೆ. ಹಾಗೂ ನಾಲ್ಕನೇದು, ಗಾನ್ಸಲೋ ಅಂಡ್ ಲಾರಾ ಟಾಕ್ ಅಬೌಟ್ ಪೋಮ್ಸ್, ಅವರು ಪೋಮ್ಸ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಡಾನ್ ಗಾನ್ಸಲೋ ಗೋಸ್ ಟು ಡ್ಯಾಶ್ ಫಾರ್ ಹಂಟಿಂಗ್ ಇನ್ ಅ ಸನ್ನಿ ಮಾರ್ನಿಂಗ್. ಎಸ್, ಕಮ್ ಆನ್, ಟೆಲ್ ಮಿ ದ ಆನ್ಸರ್. ದ ಆನ್ಸರ್ ಟು ದಿಸ್ ಇಸ್ ಆಪ್ಷನ್ ಬಿ, ದಟ್ ಈಸ್ he goes to Arawaka. He mentions taking his gun to an estate in Arawaka every Sunday, ಅಲ್ವಾ? ನೀವು ಪಾಠ ಓದಿದ್ರೆ ಇದು ನಿಮಗೆ ನೆನಪಲ್ಲಿರುತ್ತೆ. ಮುಂದಿನ ಪ್ರಶ್ನೆ,
ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಪ್ಲೇ ಅ ಸನಿ ಮಾರ್ನಿಂಗ್. ಅಲ್ಲಿ ಹಿಂದಿನ ಪ್ರಶ್ನೆನಲ್ಲಿ ನಾವು ನೋಡಿದ್ವಿ ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್ ಅಂತ ಇತ್ತು. ಇಲ್ಲಿ ವಿಚ್ ಇಸ್ ಕರೆಕ್ಟ್. ಓಕೆ, ನೀವು ಅದನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಫಸ್ಟ್ ಒನ್ ಇಸ್ Don Gonzalo met a glorious death in Africa. Second one is Donna Laura died when a tide swept her out to sea. Third one is Don Gonzalo ran off to Paris with a ballet dancer. Fourth one is the story narrated by Gonzalo is the story of his cousin. ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಅದರ ಉತ್ತರ. ಯಾಕೆಂತಂದ್ರೆ ಎ ಬಿ ಡಿ ಆಪ್ಷನ್ಸ್ ಆರ್ ಅನ್ಟ್ರೂ ಇನ್ಸಿಡೆಂಟ್ಸ್ ದಟ್ ಇಸ್ ನರೇಟೆಡ್ ಬೈ ದ ಪ್ರೊಟಗನಿಸ್ಟ್. ಇದರಲ್ಲಿ ಇದು ಒಂದು ಮಾತ್ರ ಟ್ರೂ, ಮಿಕ್ಕಿದೆಲ್ಲ ಫಾಲ್ಸ್. ಅದಕ್ಕೆ ದ ಕರೆಕ್ಟ್ ಸ್ಟೇಟ್ಮೆಂಟ್ ಇಸ್ ದಿಸ್: ದ ಆಕ್ಚುಯಲ್ ಟ್ರೂತ್ ಇಸ್ ಡಾನ್ ಗಾನ್ಝಲೋ ರ್ಯಾನ್ ಆಫ್ ಟು ಪ್ಯಾರಿಸ್ ವಿತ್ ಅ ಬ್ಯಾಲೆ ಡ್ಯಾನ್ಸರ್. ನೆಕ್ಸ್ಟ್ ಒನ್, all love is sad, but sad as it is the best thing that we know are the lines by. The correct answer to this is option C. Campamore is the correct answer. Moving on to the next question. In the play A Sunny Morning, Dash had sent violets for Donna Laura. The correct answer to this question is the guard. See, the violets are sent to Donna Laura by the guard. You may get confused. Is it not Gonzalo? No, it is not, because young Gonzalo throws a bouquet of flowers to Donna Laura. Okay, but the violets are given to Donna Laura by the guard and he sends it through Petra. Next question. The play A Sunny Morning takes place in a dash. It is a corner of a park in Madrid, a street in Marisela, street of city of Valencia, park in Seville. The correct answer to this is option A, that is a corner of a park in Madrid. Let's go to the next question. Donna Laura carries a dash in her hand in A Sunny Morning. The answer to this question is she carries a parasol. A parasol is an umbrella and she occasionally uses it as a walking stick. Next question. Don Gonzalo brushes his shoes with dash in A Sunny Morning. He brushes his shoes with handkerchief. 14th question. The peace between Donna Laura and Don Gonzalo is made by option B, a pinch of snuff. If you're finding these bilingual summaries and MCQs helpful for your exam preparation, ನಿಮಗೆ ಈ MCQs ಹಾಗೂ ನನ್ನ ವಿಡಿಯೋಸ್ ಸಮ್ಮರೀಸ್ ಎಲ್ಲ ಹೆಲ್ಪ್ ಆಗ್ತಿದೆ ಅಂತ ನಿಮಗೆ ಅನಿಸಿದ್ರೆ, ಪ್ಲೀಸ್ ಟೇಕ್ ಅ ಕ್ವಿಕ್ ಸೆಕೆಂಡ್ ಟು ಲೈಕ್ ದಿಸ್ ವಿಡಿಯೋ, ಶೇರ್ ಇಟ್ ವಿತ್ ಯರ್ ಕ್ಲಾಸ್ಮೇಟ್ಸ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ನಿಮ್ಮ ಸಪೋರ್ಟ್ ನನಗೆ ಇನ್ನೂ ತುಂಬ ವಿಡಿಯೋಸ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನನಗೆ ಇದರಿಂದ ಸ್ಫೂರ್ತಿ ಸಿಗುತ್ತೆ. ದಿಸ್ ಈಸ್ ಆ್ಯಕ್ಚುಲಿ ಆ್ಯನ್ ಎನ್ಕರೇಜ್ಮೆಂಟ್ ಫಾರ್ ಮೀ ಫ್ರಮ್ your side. And these resources, I hope, will help you score full marks. Now, let's get to the last question of this part 1. That is, Donna Laura was popularly known in her locality as, yes, the correct answer is the Silver Maiden. And that brings us to the end of part 1. See you all in part 2. Until then, keep learning, keep growing.